ಇದು ವಿಷ್ಣು ಸಹಸ್ರನಾಮ ಸ್ತೋತ್ರದ ಮಂತ್ರ ವಿಭಾಗದ ಮುಂದುವರೆದ ಭಾಗ. ಯಾವುದೇ ಮಂತ್ರಕ್ಕೆ ಬೀಜ, ಶಕ್ತಿ ಮತ್ತು ಹೃದಯ ಇರುವುದು ಅವಶ್ಯಕ. ಈ ಶ್ಲೋಕವು ವಿಷ್ಣು ಸಹಸ್ರನಾಮದ ಆ ತಾಂತ್ರಿಕ ಅಂಶಗಳನ್ನು ವಿವರಿಸುತ್ತದೆ. ವಿಷ್ಣು ಸಹಸ್ರನಾಮದ ಪೂರ್ವ ಪೀಠಿಕೆ ಶ್ಲೋಕ 21. ಅಮೃತಾಂಶೋದ್ಭವೋ ಬೀಜಂ ಶಕ್ತಿರ್ದೇವಕಿ ನಂದನಃ ತ್ರಿಸಾಮಾರ್ ಹೃದಯಂ ತಸ್ಯ ಶಾಂತೈತೆ ವಿನಿಯುಜ್ಯತೆ. ಪದಗಳ ಅರ್ಥ: ಅಮೃತಾಂಶೋದ್ಭವೋ, ಅಮೃತಾಂಶು ಅಮೃತಮಯವಾದ ಕಿರಣಗಳುಳ್ಳವನು. ಚಂದ್ರ, ಉದ್ಭವ ಹುಟ್ಟಿಗೆ ಕಾರಣನಾದವನು. ವಿಷ್ಣುವಿನ ಮನಸ್ಸಿನಿಂದ ಚಂದ್ರನು ಹುಟ್ಟಿದನು, ಆ ಭಗವಂತನೇ ಇದಕ್ಕೆ ಕಾರಣ. ಬೀಜಂ ಮಂತ್ರದ ಮೂಲ ಅಕ್ಷರ ಅಥವಾ ಕಾರಣ. ಶಕ್ತಿರ್ ದೇವಕಿ ನಂದನ, ದೇವಕಿ ನಂದನ ದೇವಕಿಯ ಮಗ. ಶಕ್ತಿ ಈ ಸ್ತೋತ್ರದ ಶಕ್ತಿ. ತ್ರಿಸಾಮ ಬೃಹತ್, ರಥಾಂತರ ಮತ್ತು ವಾಮದೈವ ಎಂಬ 3 ಬಗೆಯ ಸಾಮಗಾನಗಳಿಂದ ಸ್ತುತಿಸಲ್ಪಡುವವನು. ಹೃದಯಂ ಈ ಮಂತ್ರದ ಹೃದಯ ಅಥವಾ ತಿರುಳು. ತಸ್ಯ ಅದರ. ಶಾಂತಯತೆ ಶಾಂತಿಗಾಗಿ, ಕಲ್ಯಾಣಕ್ಕಾಗಿ. ವಿನಿಯುಜ್ಯತೆ ಬಳಸಲಾಗುತ್ತದೆ, ಪಠಿಸಲಾಗುತ್ತದೆ. ಶ್ಲೋಕದ ಭಾವಾರ್ಥ: ಚಂದ್ರನ ಹುಟ್ಟಿಗೆ ಕಾರಣನಾದ ಭಗವಂತನೇ ಈ ಮಂತ್ರಕ್ಕೆ ಬೀಜ. ದೇವಕಿಯ ಮಗನಾದ ಶ್ರೀಕೃಷ್ಣನೇ ಇದಕ್ಕೆ ಶಕ್ತಿ. ಸಾಮವೇದದ 3 ಬಗೆಗಳಿಂದ ಸ್ತುತಿಸಲ್ಪಡುವ ಆ ಭಗವಂತನೇ ಇದಕ್ಕೆ ಹೃದಯ. ಈ ಸ್ತೋತ್ರವನ್ನು ಶಾಂತಿಗಾಗಿ ಮತ್ತು ಇಷ್ಟಾರ್ಥ ಸಿದ್ಧಿಗಳಿಗಾಗಿ ವಿನಿಯೋಗಿಸಲಾಗುತ್ತದೆ. ವಿಶೇಷತೆ: ಇದು ಮಂತ್ರಶಾಸ್ತ್ರದ ಪ್ರಕಾರ ಸ್ತೋತ್ರದ ರಚನೆಯನ್ನು ತಿಳಿಸುತ್ತದೆ. ಬೀಜ: ಮರಕ್ಕೆ ಬೀಜ ಹೇಗೆ ಮುಖ್ಯವೋ ಹಾಗೆ ಮಂತ್ರಕ್ಕೆ ಒಂದು ಮೂಲ ಶಬ್ದ ಅಥವಾ ತತ್ವ ಮುಖ್ಯ. ಇಲ್ಲಿ ಚಂದ್ರನಿಗೆ ಮೂಲನಾದ ವಿಷ್ಣುವೇ ಬೀಜ. ಚಂದ್ರನು ಮನಸ್ಸಿಗೆ ಕಾರಕ, ಆದ್ದರಿಂದ ಮನಸ್ಸನ್ನು ಶುದ್ಧ ಮಾಡುವವನು ಇವನು. ಶಕ್ತಿ: ಮಂತ್ರಕ್ಕೆ ಕೆಲಸ ಮಾಡುವ ಶಕ್ತಿಯನ್ನು ಕೊಡುವವನು ದೇವಕಿ ನಂದನ ಕೃಷ್ಣ. ಹೃದಯ: ಮಂತ್ರದ ಜೀವ ಅಥವಾ ತಿರುಳು, ವೇದಗಳ ಸಾರವಾದ ತ್ರಿಸಾಮ. ಧನ್ಯವಾದಗಳು.